ಸ್ವಾಮಿ ಸನ್ನಿಧಿಯಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಹೋಮ ಹವನ. ಹೊಸದುರ್ಗ ತಾಲೂಕು ಬೆಲಗೂರು ಹೋಬಳಿಯಲ್ಲಿ ನೆಲೆಸಿರುವ ವೀರ ಪ್ರತಾಪ ಆಂಜನೇಯ ಸ್ವಾಮಿಯವರ ಸನ್ನಿಧಾನದಲ್ಲಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಹೋಮ ಹವನಗಳನ್ನು ನೆರವೇರಿಸಿದ ಪೀಠಾಧ್ಯಕ್ಷರಾದ ವಿಜಯ ಮಾರುತಿ ಶರ್ಮರವರು ಶ್ರೀ ಸ್ವಾಮಿಯವರಿಗೆ ಲಕ್ಷ ಬಿಲ್ವಾರ್ಚನೆಯನ್ನು ನೆರವೇರಿಸಿದರು. ಇಲ್ಲಿನ ಭಕ್ತ ಸಮೂಹಕ್ಕೆ ಒಳ್ಳೆಯದು ಆಗಲಿ ಎಂದು ಭಕ್ತಾದಿಗಳಿಗೆ ಆಶೀರ್ವದಿಸಿದರು. ಬೆಲಗೂರು ಶ್ರೀ ವೀರ ಪ್ರತಾಪ ಆಂಜನೇಯ ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಹೂವಿನ ಪ್ರಸಾದ ಕುರುಬು ನೀಡುವ ಮೂಲಕ ಭಕ್ತರಿಗೆ ಅಭಯ ಹಸ್ತವನ್ನ ನೀಡುತ್ತಾರೆ ಮತ್ತು ಎಲ್ಲಾ ಸಂಕಷ್ಟಗಳನ್ನ ಪರಿಹರಿಸುತ್ತಾರೆ. ವೀರ ಪ್ರತಾಪ ಆಂಜನೇಯ ಸ್ವಾಮಿಯವರ ಸನ್ನಿಧಿಯಲ್ಲಿ ಶನಿ ಮಹಾದೇವರ ದೇವಾಲಯವಿದ್ದು ಅವರು ಭಕ್ತರಿಗೆ ಅಭಯ ಹಸ್ತವನ್ನ ನೀಡುತ್ತಾರೆ. ಅಲ್ಲದೆ ಇಲ್ಲಿ ಬರುವ ಭಕ್ತರಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ನಿತ್ಯ ಅನ್ನದಾಸೋಹ ಇರುತ್ತದೆ. ಶ್ರೀ ಕ್ಷೇತ್ರ ಬೆಲಗೂರು ವೀರ ಪ್ರತಾಪ ಆಂಜನೇಯ ಸ್ವಾಮಿಯವರ ಆಶೀರ್ವಾದದಿಂದ ಶ್ರೀ ಕ್ಷೇತ್ರ ಅಭಿವೃದ್ಧಿಯಾಗುತ್ತಿದೆ. ವರದಿ ಬಾಬು ತಿಪಟೂರು. ಆತ್ಮೀಯರೇ, ಈ ಕ್ಷೇತ್ರ ಬೆಲಗೂರಿನಲ್ಲಿ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಪರಮಾತ್ಮನ ಸ್ವರೂಪರಾದಂತಹ ನಮ್ಮ ಗುರುಗಳ ಅನುಗ್ರಹದಿಂದ ಅವರ ಪ್ರೇರಣೆಯಂತೆ ಇವತ್ತು ಲಕ್ಷ ಆಂಜನೇಯ ಮಹಾಯಾಗ ಎನ್ನುವಂತಹ ಪುಣ್ಯತಮವಾದಂತಹ ವೈದಿಕ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ನಡೆದಿದೆ. ಸುಮಾರು 3 ದಿವಸಗಳ ಕಾಲ ಈ ಯಜ್ಞಾನುಷ್ಠಾನ ನಡೆದಿದ್ದು, ಇವತ್ತು ಶೃಂಗೇರಿ ಶ್ರೀಮಠದಿಂದ ಬಂದಂತಹ 40 ಜನ ವೈದಿಕ ವಿದ್ವಾಂಸರ ಅನುಪಸ್ಥಿತಿಯಲ್ಲಿ ಇವತ್ತು ಇದರ ಪೂರ್ಣಾಹುತಿ ಆಗುವುದರ ಮುಖೇನ ಇದು ಸಂಪನ್ನವಾಗಿದೆ. ಇದು ಮುಖ್ಯವಾಗಿ ಪರಮಾತ್ಮನಾದಂತಹ ಶ್ರೀ ವೀರಪ್ರತಾಪ ಆಂಜನೇಯ ಸ್ವಾಮಿಯ ಪ್ರೀತ್ಯರ್ಥವಾಗಿ, ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಭಕ್ತರು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ಒಂದು ಇಚ್ಛೆಯಿಂದ ಇವತ್ತು ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಶ್ರದ್ಧೆಯಿಂದ ಸೇರಿ ಮಾಡಿರುತ್ತಾರೆ. ಇದರ ಉದ್ದೇಶ ಲೋಕ ಕಲ್ಯಾಣ ಒಂದೇ ಆಗಿರುತ್ತೆ. ಹಾಗಾಗಿ ಇದರ ಫಲ ಎಲ್ಲರಿಗೂ ಪ್ರಾಪ್ತವಾಗಲಿ, ನಮ್ಮ ಲೋಕದಲ್ಲಿ ನಡೆಯತಕ್ಕಂತಹ ಎಲ್ಲ ಕೆಲಸಗಳು ಎಲ್ಲವೂ ಕೂಡ ಚೆನ್ನಾಗಾಗಿ, ಆಸ್ತಿಕರಿಗೆ ಶುಭವಾಗಲಿ, ಲೋಕದಲ್ಲಿ ಸಸ್ಯ ಶ್ಯಾಮಲೆಯಾಗಿ ಭೂಮಿ ಬೆಳೆಯಲಿ ಎಂಬ ಪ್ರಾರ್ಥನೆಯನ್ನು ಇವತ್ತು ಪರಮಾತ್ಮನಲ್ಲಿ ನಾವು ಮಾಡಿ ಈ ಒಂದು ಅನುಷ್ಠಾನವನ್ನು ಇಲ್ಲಿ ಸಂಪನ್ನವಾಗಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಅನೇಕ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ನಡೆಯುತ್ತಲೇ ಇರುತ್ತೆ. ಎಲ್ಲರೂ ಒಂದು ಭಾಗವಹಿಸಿ ಶ್ರೇಯ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ಕ್ಷೇತ್ರದ ಪರವಾಗಿ ನಮ್ಮ ಗುರುಗಳಾದಂತಹ ಪರಮಪೂಜ್ಯ ಅದ್ಭುತ ಶ್ರೀ ಶ್ರೀ ಪುಣ್ಯವಾಸನ ಶರ್ಮ ಸರ್ವೀಕರವರ ದಾಸರಾದಂತಹ ಶ್ರೀ ವಿಜಯ ಮಾರುತಿ ಶರ್ಮರಾದ ಮಾನವರಿಗೆ ಎಲ್ಲರಿಗೂ ವಿಚಾರವನ್ನು ಹೇಳ್ತಾ ಎಲ್ಲರಿಗೂ ಕ್ಷೇತ್ರಕ್ಕೆ ಆಹ್ವಾನವನ್ನು ತಿಳಿಸಲಾಗಿದೆ. ಭೀಮನ ಅಮಾವಾಸ್ಯೆ ವಿಶೇಷತೆ ಏನಿದೆ? ವಿಶೇಷವಾಗಿ ನಮ್ಮ ಸನಾತನ ವೈದಿಕ ಸಂಸ್ಕೃತಿಯಲ್ಲಿ ನಮಗೆ ಹಬ್ಬಗಳಿಗೆ ಅಂದರೆ ಹಬ್ಬಗಳಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಜ್ಯೋತಿರ್ಭೀಮೇಶ್ವರ ಎನ್ನುವಂತಹ ಪರಮೇಶ್ವರನ ಸ್ವರೂಪವನ್ನು ನಾವು ನಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ಹೆಣ್ಣು ಮಕ್ಕಳು ಆ ಭೀಮೇಶ್ವರನನ್ನು ಇವತ್ತು ಸ್ಥಾಪನೆ ಮಾಡಿ ದೀಪದಲ್ಲಿ ಇರತಕ್ಕಂತಹ ಜ್ಯೋತಿಯ ಮುಖೇನ ಪರಮಾತ್ಮನನ್ನು ಆರಾಧನೆ ಮಾಡುವಂಥದ್ದು ನಮ್ಮ ಪದ್ಧತಿಯಲ್ಲಿ ಹೊಂದಿದೆ. ಸಂಪ್ರದಾಯದಂತೆ ಮನೆಯಲ್ಲಿನ ಹೆಣ್ಣು ಮಕ್ಕಳು ತಮಗೆ ಬರ್ತಕ್ಕಂತಹ ಪತಿಯನ್ನು ಪರಮೇಶ್ವರನ ರೂಪದಲ್ಲಿ
ತಾವು ಭಾವಿಸ್ತಾ ಅಂತಹ ಪರಮಾತ್ಮನನ್ನು ಇವತ್ತು ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆಯುವಂತಹ ಪರಂಪರೆಯನ್ನು ಈಗ ಪ್ರತಿ ವರ್ಷವೂ ಆಷಾಢ ಕೃಷ್ಣ ಅಮಾವಾಸ್ಯೆ ದಿವಸ ಈ ಪರ್ವ ಅಂದರೆ ಭೀಮನ ಅಮಾವಾಸ್ಯೆಯನ್ನು ನಾವು ಏರ್ಪಡಿಸಿ ಅದು ನಡೆಯುತ್ತೆ. ಅದರಂತೆ ಇವತ್ತು ಭೀಮನ ಅಮಾವಾಸ್ಯೆಯ ಅಂಗವಾಗಿ ಈ ಎಲ್ಲ ಕಾರ್ಯಕ್ರಮಗಳು ಎಲ್ಲರಿಗೆ ಶುಭವಾಗಿ नागाचार्य प्रभावती नामदेश्य नवी नामदेश्य मंगला नामदेश्य चारुमती नामदेश्य संतायम नामदेश्य तस्य कुटुंबात् परिवारान्